ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 36ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಆತ್ಮೀಯ ಸ್ನೇಹಿತರೆ, ಕೃತಕ ಬುದ್ಧಿಮತ್ತೆ ಅಂದರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇದು ಬಂದ ಮೇಲೆ ಮನುಷ್ಯರ ಕೆಲಸವೇ ಮುಗಿಯಿತು ಎಂಬಂತಹ ಮಾತುಗಳನ್ನು ನೀವು ಸಾಕಷ್ಟು ಬಾರಿ ಕೇಳಿರ್ಬೋದು. ಆದರೆ ವಿಶ್ವದ ದೈತ್ಯ ಕಾರು ತಯಾರಿಕಾ ಕಂಪನಿಗಳಲ್ಲಿ ಒಂದಾದ ಫೋರ್ಡ್ ಕಂಪನಿ ಈಗ ಅದರಿಂದ ಒಂದು ಬಹಳ ದೊಡ್ಡ ಪಾಠವನ್ನು ಕಲಿತಿದೆ. ಹೌದು, AI ಮೇಲೆ ಅಪಾರ ನಂಬಿಕೆ ಇಟ್ಟು ಅನುಭವಿ ಇಂಜಿನಿಯರ್ಗಳನ್ನು ದೂರ ಮಾಡಿದಂತಹ ಕಂಪನಿ ಕೆಲವೇ ವರ್ಷಗಳಲ್ಲಿ ಮತ್ತೆ 300ಕ್ಕೂ ಹೆಚ್ಚು ಪರಿಣಿತರನ್ನು ಕೆಲಸಕ್ಕೆ ವಾಪಸ್ ಕರೆಸಿಕೊಂಡಿದೆ. ಹಾಗಾದರೆ ಏನಾಯಿತು? AI ನಿಜಕ್ಕೂ ಫೇಲ್ಯೂರ್ ಆಯಿತಾ ಅಥವಾ AI ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವಾ? ಬನ್ನಿ, ಇಂದಿನ ಚೋರಿಕಿಯಾರ ಸಂಚಿಕೆಯಲ್ಲಿ ಈ ರೋಚಕ ಕಥೆಯನ್ನು ತಿಳಿಯೋಣ. ಅಮೆರಿಕದ ಪ್ರಸಿದ್ಧ ಕಾರು ತಯಾರಿಕಾ ಕಂಪನಿ ಫೋರ್ಡ್ ಕಳೆದ ಕೆಲವು ವರ್ಷಗಳಿಂದ AI ತಂತ್ರಜ್ಞಾನದಲ್ಲಿ ಭಾರೀ ಹೂಡಿಕೆಯನ್ನು ಮಾಡಿತ್ತು. ಕಂಪನಿಯ ಉದ್ದೇಶ ಸ್ಪಷ್ಟವಾಗಿತ್ತು. ಕಾರಿನ ಗುಣಮಟ್ಟವನ್ನು ಹೆಚ್ಚಿಸಬೇಕು, ದೋಷಗಳನ್ನು ಬೇಗ ಪತ್ತೆ ಹಚ್ಚಬೇಕು, ವೆಚ್ಚವನ್ನು ಕಡಿಮೆ ಮಾಡಬೇಕು, ಉತ್ಪಾದನೆಯನ್ನು ವೇಗಗೊಳಿಸಬೇಕು. ಹೀಗಾಗಿ ಕಾರ್ಖಾನೆಗಳಲ್ಲಿ ಸುಮಾರು 900ಕ್ಕೂ ಹೆಚ್ಚು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾಗಳನ್ನು ಅಳವಡಿಸ್ತಾರೆ. ಈ ಕ್ಯಾಮರಾಗಳು ಕಾರಿನ ಪ್ರತಿಯೊಂದು ಭಾಗಗಳನ್ನು ಪರಿಶೀಲಿಸಿ ಸಣ್ಣ ಪುಟ್ಟ ದೋಷಗಳನ್ನು ಗುರುತಿಸುವಂತೆ ವಿನ್ಯಾಸಗೊಳಿಸಲಾಗಿತ್ತು. ಆದರೆ ನಂತರದಲ್ಲಿ ಏನಾಯಿತು ಅಂತ ಕೇಳಿದರೆ, ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ತೋರ್ತಾ ಇತ್ತು. ಆದರೆ ಕೆಲವು ತಿಂಗಳುಗಳ ನಂತರ ಸಮಸ್ಯೆಗಳು ಕಾಣಿಸಿಕೊಳ್ಳಲಿಕ್ಕೆ ಆರಂಭವಾದವು. ಆರಂಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾಗಳು ಕೆಲವು ದೋಷಗಳನ್ನು ಗುರುತಿಸ್ತಾ ಇದ್ವು. ಆದರೆ ಅನುಭವಿ ಇಂಜಿನಿಯರ್ಗಳು ಒಂದು ನೋಟದಲ್ಲೇ ಕಂಡುಹಿಡಿಯುವಂತಹ ಅನೇಕ ಸೂಕ್ಷ್ಮ ಸಮಸ್ಯೆಗಳನ್ನು AI ಗಮನಿಸ್ತಾ ಇರಲಿಲ್ಲ. ಕಾರಿನ ವಿನ್ಯಾಸದಲ್ಲಿ, ಉತ್ಪಾದನಾ ಪ್ರಕ್ರಿಯೆಯಲ್ಲಿ, ಭಾಗಗಳ ಹೊಂದಾಣಿಕೆಯಲ್ಲಿ, ಹೀಗೆ ಭವಿಷ್ಯದಲ್ಲಿ ಉಂಟಾಗಬಹುದಾದಂಥ ಸಮಸ್ಯೆಗಳನ್ನು ಊಹಿಸುವಲ್ಲಿ ಕೂಡ AI ಹಿಂದೆ ಬಿದ್ದಿತ್ತು. ನಿಮಗೆ ಗೊತ್ತಿರಲಿ, ಒಬ್ಬ ಹಿರಿಯ ನುರಿತ ಇಂಜಿನಿಯರ್ ಕಳೆದ 30 ವರ್ಷಗಳಿಂದ ಅಥವಾ 20-30 ವರ್ಷಗಳಿಂದ ಕಾರುಗಳನ್ನು ನಿರ್ಮಿಸ್ತಾ ಇದ್ದರೆ ಅವರಿಗೆ ಸಾವಿರಾರು ತಪ್ಪುಗಳ ಅನುಭವ ಇರ್ತದೆ, ಆ ಜ್ಞಾನ ಇರ್ತದೆ. ಯಾವ ಭಾಗ ಎಲ್ಲಿ ಮುರಿಬಹುದು, ಯಾವ ವಿನ್ಯಾಸ ಮುಂದೆ ಸಮಸ್ಯೆ ಕೊಡ್ಬೋದು, ಯಾವ ಲೋಹ ಹೆಚ್ಚು ಬಾಳಿಕೆ ಬರ್ಬೋದು ಅಥವಾ ಇತ್ಯಾದಿ ವಿವರಗಳು ಖಂಡಿತ ಪುಸ್ತಕದಿಂದ ಬರುವಂಥದ್ದಲ್ಲ, ಅವು ಅನುಭವದಲ್ಲಿ ಇರುವಂಥದ್ದು. AIಗೆ ನೀವು ಮಾಹಿತಿಯನ್ನು ಕೊಡಬಹುದು, ಆದರೆ ಅನುಭವವನ್ನು ಖಂಡಿತ ನೇರವಾಗಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫೋರ್ಡ್ ವಾಹನ ಹಾರ್ಡ್ವೇರ್ ವಿಭಾಗದ ಉಪಾಧ್ಯಕ್ಷ ಚಾರ್ಲ್ಸ್ ಬೂನ್ ಒಂದು ಕಡೆ ಈ ವಿಷಯದ ಕುರಿತು ಒಂದು ಒಪ್ಪಿಗೆಯನ್ನು ಹೇಳಿಬಿಡ್ತಾರೆ. ಅವ್ರು ಹೇಳ್ತಾರೆ, ಕೇವಲ AIಗೆ ವಿನ್ಯಾಸದ ಮಾಹಿತಿಯನ್ನು ನೀಡಿದರೆ ಉತ್ತಮ ಗುಣಮಟ್ಟದ ಉತ್ಪನ್ನ ಸಿಗ್ತದೆ ಅಂತ ನಾವು ತಪ್ಪಾಗಿ ಭಾವಿಸಿದ್ವು ಅಂತ. ಹಾಗೇನೆ ನಾವು ನಮ್ಮ ಅತ್ಯಂತ ಅನುಭವಿ ಇಂಜಿನಿಯರ್ಗಳ ಜ್ಞಾನವನ್ನು ನಾವು ಇವ್ಯಾಲ್ಯುವೇಟ್ ಮಾಡುವಲ್ಲಿ, ಮೌಲ್ಯೀಕರಣ ಮಾಡುವಲ್ಲಿ ಸೋತು ಬಿಟ್ಟಿವಿ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಈ ಎಲ್ಲ ಅನುಭವಗಳ ನಂತರ ಕಂಪನಿ ಈಗ ಮತ್ತೆ 300ರಿಂದ 350ಕ್ಕೂ ಹೆಚ್ಚು ಅನುಭವಿ ತನ್ನದೇ ಕಂಪನಿಯಲ್ಲಿ ಈ ಹಿಂದೆ ಕೆಲಸ ಮಾಡ್ತಿದ್ದಂತಹ ಇಂಜಿನಿಯರ್ಗಳನ್ನು ವಾಪಸ್ ನೇಮಕ ಮಾಡಿಕೊಳ್ತದೆ. ಅವರ ಕೆಲಸ ಕೇವಲ ದೋಷ ಹುಡುಕೋದು ಮಾತ್ರ ಅಲ್ಲ, AIಗೆ ಸರಿಯಾದ ಡೇಟಾ ನೀಡುವುದು, ಕಿರಿಯ ಇಂಜಿನಿಯರ್ಗಳಿಗೆ ಸರಿಯಾದ ತರಬೇತಿ ನೀಡೋದು, ಉತ್ಪಾದನೆಯ ಆರಂಭಕ್ಕೂ ಮುಂಚೆ ಸಮಸ್ಯೆಗಳನ್ನು ಊಹಿಸುವಂಥದ್ದು, ಇದು ಯಾವುದನ್ನು ಕೂಡ AI ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿಯೇ AIಗೆ ಶಿಕ್ಷಕರಾಗಿಯೇ ಈ ಹಿರಿಯ ಇಂಜಿನಿಯರ್ಗಳು ಇದೀಗ ಮರಳಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆಯಿಂದ ಒಂದು ಪಾಠ ಕರೆಕ್ಟಾಗಿ ಅರ್ಥ ಆಗತ್ತೆ. AI ಶಕ್ತಿಶಾಲಿ ನಿಜ, ಆದರೆ ಅದಕ್ಕೆ ಸ್ವಂತ ಅನುಭವವಿಲ್ಲ, ಸ್ವಂತ ತೀರ್ಮಾನ ಶಕ್ತಿಯೂ ಇಲ್ಲ, ಅದಕ್ಕೆ ಜವಾಬ್ದಾರಿಯ ಅರಿವು ಖಂಡಿತ ಇಲ್ಲ. ನೀವೇನು ಕಲಿಸ್ತಿರೋ ಅದು ಮಾತ್ರ ಕಲಿತದೆ. ಹಾಗಾಗಿ AI ಅನ್ನುವಂಥದ್ದು ಮನುಷ್ಯನಿಗೆ ಪರ್ಯಾಯ ಅಲ್ವೇ ಅಲ್ಲ, ಅದು ಮನುಷ್ಯನಿಗೆ ಸಹಾಯಕ ಮಾತ್ರ ಅಂತ. ಅಂತಿಮ ಸತ್ಯ ಒಂದೇ, ಅನುಭವಕ್ಕೆ ಪರ್ಯಾಯ ಖಂಡಿತ ಇಲ್ಲ. ಮನುಷ್ಯನ ಮಿದುಳಿಗೂ ಪರ್ಯಾಯಗಳು ಸಿಗೋದಿಲ್ಲ. ಎನಿವೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.